ಶ್ರೀ ಗುರುಭ್ಯೋ ನಮಃ. ಇಂದು 27ನೆಯ ಮುಕ್ತಕ ಮತ್ತು ಅದರ ತಾತ್ಪರ್ಯವನ್ನು ತಿಳಿಯೋಣ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ, ನರನು ಸಾಧಿಪುದೇನು ಮಂಕುತಿಮ್ಮ. ಇದರ ತಾತ್ಪರ್ಯ ಹೀಗಿದೆ: ಹೊಟ್ಟೆಪಾಡಿಗಾಗಿ ಬದುಕುವ ಮನುಷ್ಯ ಏನನ್ನೂ ಸಾಧಿಸಲಾರ. ಜಗತ್ತಿನಲ್ಲಿ ಬದುಕಿನ ಗುರಿ ಮತ್ತು ಅದರ ಸಾಧನೆಯ ಫಲ ಏನು ಎಂಬ ಪ್ರಶ್ನೆಗೆ ಉತ್ತರ ಸರಳವಾಗಿದೆ. ಬರಿಯ ಸುತ್ತಾಟ, ಅತ್ತಿಂದಿತ್ತ ಚಲಿಸುವುದು. ಹೊಟ್ಟೆಪಾಡಿಗಾಗಿ ಬದುಕುವ ಪ್ರಾಣಿ ಪಕ್ಷಿಗಳಿಗಿಂತ ಅದೇ ರೀತಿ ಬದುಕುವ ಮನುಷ್ಯ ಭಿನ್ನವಾಗಿ ಉಳಿಯಲಾರ ಎಂದು ಕಗ್ಗ ಧ್ವನಿಸುತ್ತದೆ. ಭಾವ ಮತ್ತು ಬುದ್ಧಿಗಳು ಬದುಕಿನ ಎರಡು ಮಜಲುಗಳು. ಮುಗ್ಧತೆ ಮತ್ತು ಕೃತಕತೆಗಳೇ ಅದರ ಹೊರರೂಪಗಳು. ಬದುಕೆನ್ನುವುದು ಬಾಂಧವ್ಯಗಳ ಆಗರ. ಪ್ರಪಂಚವೇ ಒಂದು ಕುಟುಂಬ, ಅಂದರೆ ವಸುದೈವ ಕುಟುಂಬ ಎಂಬ ಕಲ್ಪನೆ ಭಾರತೀಯರ ಕೊಡುಗೆ. ಆದರೆ ಸ್ವಾರ್ಥವೇ ಮೇಲಾಗುವ ಬದುಕಿನಲ್ಲಿ ದೀಪದ ಅಡಿಯ ಕತ್ತಲು ಕಾಣುವುದೇ ಇಲ್ಲ. ನಾನೊಬ್ಬ ನಿದ್ದೆಯನ್ನು ಮಾಡಿದೆನಾದರೆ ಅದು ನನ್ನೊಬ್ಬನ ಹಿತಕ್ಕೆ, ನಾನೊಬ್ಬ ಎಚ್ಚೆತ್ತು ದುಡಿಯುವೆನಾದರೆ ಅದು ಜಗದೆಲ್ಲರ ಹಿತಕ್ಕೆ ಎಂಬ ಕವಿವಾಣಿಯನ್ನು ನಾವು ಸದಾ ನೆನಪಿನಲ್ಲಿ ಇಟ್ಕೋಬೇಕು. ಸಂಬಂಧಗಳ ಬಂಧವನ್ನು ಕಳಚಿ ಪರಸ್ಪರ ಅಪನಂಬಿಕೆಯಿಂದ ಬದುಕುವ ಎಲ್ಲರೂ ಮನುಷ್ಯ ಅಂತ ಅನಿಸ್ಕೊಳ್ಳಲ್ಲ. ಜಗತ್ತನ್ನು ಉದ್ಧರಿಸುವೆನೆನ್ನುವ ನಾಯಕನ ಹೆತ್ತವರಿಗೆ ಅನಾಥಾಶ್ರಮದ ಗೇಟು ಕಾಯುವ ಕೆಲಸವಾದರೆ ನಾವು ಅದನ್ನು ಸಹಿಸಿ ಸುಮ್ಮನಾಗುವುದು ಹೇಗೆ? ಹೆತ್ತವರನ್ನು ಬೀದಿಗೆ ತಳ್ಳುವ ಮೃಗೀಯತೆಯು ಕಾಡಿಗಲ್ಲದೆ ನಾಡಿಗೆ ಶೋಭೆ ತರುವುದೇ ಸ್ನೇಹಿತರೆ? ಇಂತಹ ವರ್ತನೆಗಳೇ ಮನುಜರಿಗಿಂತ ಪ್ರಾಣಿಗಳೇ ಮೇಲೆಂಬ ವಿಚಾರಕ್ಕೆ ಇಂಬು ಕೊಡುತ್ತದೆ. ಇರಲಿ, ನಮ್ಮೊಳಗಿನ ಪ್ರೀತಿ, ಪ್ರೇಮ, ಶಾಂತಿ, ಕರುಣೆಗಳನ್ನು ಹೊರತೆಗೆಯೋಣ. ಸಹಬಾಳ್ವೆ ಬಾಳೋಣ. ಕೂಡಿ ಬಾಳಿ ಒಟ್ಟಿಗೆ ದುಡಿಯೋಣ. ಬಾಳನ್ನು ಆಳೋಣ. ವಸುದೈವ ಕುಟುಂಬಕಂ ಎಂಬ ವಾಕ್ಯವನ್ನು ನಿಜ ಮಾಡೋಣ ಸ್ನೇಹಿತರೆ. ಮುಂದಿನ ಮುಕ್ತಕ ಮತ್ತು ಅದರ ತಾತ್ಪರ್ಯವನ್ನು ನಾಳೆ ತಿಳಿಯೋಣ. ಧನ್ಯವಾದ.